ರಾಮನನ್ನ ಪಾರಾಯಣ ಮಾಡಿದಷ್ಟು ವಾಲ್ಮೀಕಿ ಅವರ ಅಂತರ್ಗತ ಮೌಲ್ಯಗಳು ಹೆಚ್ಚಾಗುತ್ತಾ ಹೋಗುತ್ತವೆ ಎಂದು ನಿವೃತ್ತ ಕೆಎಸ್ ಅಧಿಕಾರಿ ರಘುಮೂರ್ತಿ ಅವರು ಬೆಂಗಳೂರು ನಗರದ ಮಾರಥಳ್ಳಿಯ ಎಚ್ಎಎಲ್ ವಾಲ್ಮೀಕಿ ನಾಯಕ ನೌಕರರು ಆಯೋಜಿಸಿದಂತಹ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಉದ್ಘಾಟಿಸಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ಜೊತೆಗೆ ರಾಮಾಯಣ ಮಹಾಕಾವ್ಯವನ್ನ ನಾವು ಪಾರಾಯಣ ಮಾಡಿದಷ್ಟು ಮಹರ್ಷಿ ವಾಲ್ಮೀಕಿ ಅವರ ಮೌಲ್ಯಗಳು ಇಮ್ಮಡಿಯಾಗುತ್ತಾ ಹೋಗುತ್ತವೆ. ಈ ಮಹಾಕಾವ್ಯ ಶಾಸ್ತ್ರದಲ್ಲದಿದ್ದರೂ ಚರಿತ್ರೆಯಲ್ಲಿ ಬಿಂಬಿತವಾಗಿತ್ತು. ಈ ಮಹಾಕಾವ್ಯದಲ್ಲಿ ಬರುವಂತಹ ಪ್ರತಿಯೊಂದು ಸನ್ನಿವೇಶಗಳು ಮನುಷ್ಯನ ಜೀವನಕ್ಕೆ ಜೀವಾಮೃತ ಮತ್ತು ಉತ್ಕರ್ಷವನ್ನ ನೀಡುತ್ತವೆ. ಈ ಕಾವ್ಯದಿಂದ 3 ಅಂಶಗಳು ಬದುಕಿಗೆ ದಾರಿ ದೀಪವಾಗುತ್ತವೆ. ಮೊದಲನೆಯದು ಕಷ್ಟ ಮತ್ತು ಬೆಂಕಿಯ ಸಂಕೋಲೆಗಳಿಂದ ರಾಮ ಸೀತೆಯರು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದರೂ ಕೂಡ ಎಲ್ಲಿಯೂ ಧರ್ಮದ ನೆಲೆಗೆ ಭಂಗ ತರಲಿಲ್ಲ. ಎರಡನೆಯದು ರಾವಣನು ಅತಿ ಪರಾಕ್ರಮಿ ಮತ್ತು ಬುದ್ಧಿವಂತನಾದರೂ ಕೂಡ ಅಧರ್ಮಕ್ಕೆ ಕೈ ಹಾಕಿ ಮಣ್ಣಲ್ಲಿ ಮಣ್ಣಾಗಿ ಹೋದ. ಇನ್ನು ಮೂರನೆಯದಾಗಿ ಆಂಜನೇಯ ದಾಸನಾಗಿದ್ರೂ ಕೂಡ ಶ್ರೀರಾಮನಲ್ಲಿ ಅನುರಕ್ತನಾಗಿ ಪರಮ ಶ್ರೇಷ್ಠ ಭಕ್ತನಾದ. ಆದ್ದರಿಂದ ರಾಮಾಯಣ ಎಂಬ ಮಹಾಕಾವ್ಯವನ್ನ ಹೊರಸೂಸುವ ಈ ಅಂಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಮಹಾಕಾವ್ಯವನ್ನ ಬರೆದಿದ್ದಕ್ಕೂ ಸಾರ್ಥಕವಾಗುತ್ತೆ ಎಂದರು. ಇನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಡಾಕ್ಟರ್ ಜೆಎಲ್ ಪಾರ್ವತಮ್ಮ ಅವರು ಮಾತನಾಡಿ, ಬದುಕಿನ ನೆಲೆಗೆ ವಾಲ್ಮೀಕಿ ಅವರು ರಾಮಾಯಣದ ಸಂದೇಶದ ಮುಖಾಂತರ ಭದ್ರ ಬುನಾದಿಯನ್ನ ಹಾಕಿಕೊಟ್ಟಿದ್ದಾರೆ. ಭಾತೃತ್ವ, ಸಮನ್ವಯ, ಪಿತೃವಾತ್ಸಲ್ಯ ಮುಂತಾದವುಗಳನ್ನ ಸಮಾಜಕ್ಕೆ ಅರಿವು ಮೂಡಿಸಿದ್ದಾರೆ. ಸರ್ವಕಾಲಕ್ಕೂ ವಾಲ್ಮೀಕಿ ಮತ್ತು ಶ್ರೀರಾಮಾಯಣ ಮಹಾಕಾವ್ಯ ಮೇರುಕೃತಿಯಾಗಿ ಉಳಿಯಲಿದೆ. ಅಂಬೇಡ್ಕರ್ ಮತ್ತು ವಾಲ್ಮೀಕಿ ಅವರ ಆಶಯದಂತೆ ನೊಂದವರ ಪರ ಅಧಿಕಾರಿ ನೌಕರರು ನಿಂತು ಸಮಾಜದ ಋಣ ತೀರಿಸುವ ಕೆಲಸ ಮಾಡಬೇಕು ಎಂದರು. ಎಚ್ಎಎಲ್ ಹೆಲಿಕಾಪ್ಟರ್ ವಿಭಾಗದ ಮಹಾ ಪ್ರಬಂಧಕಾರರಾದ ರಮೇಶ್ ಮಾತನಾಡಿ, ಈ ನೌಕರರ ಸಂಘದ ವತಿಯಿಂದ ಇಂತಹ ಒಂದು ಅತ್ಯದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಿದರು. ಗೌರವ ಸಾನ್ನಿಧ್ಯ ವಹಿಸಿದಂತಹ ವಾಲ್ಮೀಕಿ ಬೃಹನ್ ಮಠ ಚಿಕ್ಕಬಳ್ಳಾಪುರದ ಬ್ರಹ್ಮಾನಂದ ಸ್ವಾಮೀಜಿ ಮಾತನಾಡಿ, ತ್ಯಾಗ ಮತ್ತು ಬಲಿದಾನಗಳಿಗೆ ಮತ್ತೊಂದು ಹೆಸರೇ ವಾಲ್ಮೀಕಿ ಸಮುದಾಯ. ಹಲಗಲಿ ಬೇಡರು, ಮದಕರಿ ನಾಯಕ ರಾಷ್ಟ್ರ ಪ್ರೇಮಕ್ಕೆ ಸಾಕ್ಷಿ. ಈ ಜನಾಂಗಕ್ಕೆ ಇನ್ನೂ ಹೆಚ್ಚಿನ ಮೀಸಲಾತಿ ಅಗತ್ಯ. ಸಮಾಜ ಇನ್ನೂ ಹೆಚ್ಚು ಸಂಘಟಿತರಾಗಬೇಕೆಂದು ಕರೆ ನೀಡಿದರು. ಎಚ್ಎಎಲ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಕೆಸಿ ನಾಗರಾಜ್ ಮತ್ತು ಎಚ್ಎಎಲ್ ಸಂಸ್ಥೆಯ ನೌಕರರ ಸಂಘದ ಅಧ್ಯಕ್ಷರಾದ ಎನ್ ಕೇಶವಮೂರ್ತಿ ಮಾತನಾಡಿದರು. ಸಮಾರಂಭದಲ್ಲಿ ಸಂಘದ ಗೌರವಾಧ್ಯಕ್ಷರಾದ ವಿಸಿ ರಾಜಣ್ಣ ಮತ್ತು ಸಂಘದ ಗೌರವಾನ್ವಿತ ಪದಾಧಿಕಾರಿಗಳಾದ ಲೋಕೇಶ್ ಯರಮಂಚ, ನಾಯಕ ಕೊಟ್ರೇಶ್ವರ, ನಾಗರಾಜು, ರಮೇಶ್, ಭಾಗ್ಯ, ನೀತಾ, ಅಣ್ಣಪ್ಪ ಮುಂತಾದವರು ಉಪಸ್ಥಿತರಿದ್ದರು. ನಿವೃತ್ತಿ ಹೊಂದಿದಂತಹ ಎಲ್ಲ ನೌಕರರಿಗೆ ಮತ್ತು ಅತಿ ಹೆಚ್ಚು ಅಂಕ ಪಡೆದಂತಹ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಕೆ ಮಂಜುಳಾ, ಚಿಕ್ಕಮಗಳೂರು ಜಿಲ್ಲೆಯ ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು. ತಂದೆ ನಿಂಗಪ್ಪ ನಾಯಕ, ತಾಯಿ ತಿಮ್ಮಮ್ಮ, ಮಾಜಿ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷರು. ಇವರ ವಿದ್ಯಾರ್ಥಿ MA ಸಾರ್ವಜನಿಕ ಆಡಳಿತ, PG ಡಿಪ್ಲೊಮಾದಲ್ಲಿ ಅಂಬೇಡ್ಕರ್ ಅಧ್ಯಯನಕ್ಕೆ ಸ್ವರ್ಣ ಪದಕ ವಿಜೇತರು. ರಾಜ್ಯದಲ್ಲಿ ಪ್ರಥಮವಾಗಿ ಮೊಳಕಾಲ್ಮೂರು ಮತ್ತು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ 144 ಗ್ರಾಮಗಳನ್ನು ಕಂದಾಯ ಇಲಾಖೆಯ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದಂಥ ಶ್ರೇಯ ಶ್ರೀ ಎನ್ ರಘುಮೂರ್ತಿ ಅವರಿಗೆ ಸಲ್ಲುತ್ತೆ. ಮತ್ತು 1500 ಸ್ನಾತಕೋತ್ತರ ಪದವೀಧರರಿಗೆ ಉಚಿತವಾಗಿ 34 ಬಗೆಯ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆನ್ಲೈನ್ ಕೋಚಿಂಗ್ ಒದಗಿಸಿದ್ದು ಶ್ರೀ ಎನ್ ರಘುಮೂರ್ತಿ ಅವರಿಗೆ ಸಲ್ಲಬೇಕು. ಜೊತೆಗೆ ಬಂಧುಗಳೇ, ಇನ್ನೊಂದು 10 ನಿಮಿಷದಲ್ಲಿ ವೇದಿಕೆ ಕಾರ್ಯಕ್ರಮ ಮುಗಿಸ್ತೇವೆ. ದಯಮಾಡಿ 2 ಗಂಟೆ ಆಗಿದೆ, ನಾವೆಲ್ಲರೂ ಹಸ್ಕೊಂಡಿದ್ದೀರಾ. ಧನ್ಯವಾದಗಳು ಸರ್. ಎಲ್ಲ ಪುಟಾಣಿಗಳಿಗೂ ಸಂಘದ ವತಿಯಿಂದ ಧನ್ಯವಾದಗಳು. ಈಗ ಚುನಾಯಿತ ಪ್ರತಿನಿಧಿಗಳಿಗೆ ಒಂದು ಗೌರವ ಸಮರ್ಪಣೆ. ಮೊದಲನೇದಾಗಿ ಮಹೇಶ್ ಕುಮಾರ್.